ಸರ್ ನಾ ದಿನಾಲೂ ಪ್ರಾಕ್ಟೀಸ್ ಮಾಡ್ತಿದ್ದೀನಿ, ಇನ್ನೂ ತಪ್ಪು ಆಗ್ತಿದೆ ಸರ್. ಅಪ್ಪಿ ನೀವು 1 ವರ್ಷ ಪ್ರಾಕ್ಟೀಸ್ ಮಾಡಿದ್ರೆ ಅವಾಗ ನಿಂದೆಲ್ಲ ಪರ್ಫೆಕ್ಟ್ ಆಗುತ್ತೆ. ಇನ್ನೂ ತಪ್ಪಾಗ್ತಿದ್ದಾವೆ ಅಂತಂದ್ರೆ ಅದಕ್ಕೆ ಕಟ್ ಆಫ್ ಎಷ್ಟಿರತ್ರಿ? 160ಕ್ಕೆ 80. ಈಗ ಜನರಲ್ ಎಷ್ಟ್ರಿ? ಜನರಲ್ ಕ್ಯಾಟಗರಿಗೆ ಎಷ್ಟಿತ್ರಿ? 85 ಇತ್ತಲ್ಲ ಕಟ್ ಆಫ್. ಅಂದ್ರೆ 50%ಗಿಂತ ಜಾಸ್ತಿ. ಅಪ್ಪಿ ನೀನೇನ್ ಗೊತ್ತಾ, 100ಕ್ಕೆ 100 ಟಚ್ ಮಾಡ್ಬೇಕಂತ ಏನಿಲ್ಲ. ತಪ್ಪು ಮಾಡು, ಏನೂ ಪ್ರಾಬ್ಲಮ್ ಇಲ್ಲ. ಆದ್ರೆ 50%ಗಿಂತ ಜಾಸ್ತಿ. ನನ್ನ ರಿಕ್ವೆಸ್ಟ್ ಏನು, 60% ಫೋಕಸ್ ಮಾಡಿ. 16 ಎಷ್ಟ್ರಿ? 16 96. ನಿಮ್ದು ಟಾರ್ಗೆಟ್ ಏನಿರ್ಬೇಕು? 96 ರೈಟ್ ಮಾಡಬೇಕು. ಅಥವಾ 80ರಲ್ಲಿ 80 ಕ್ವಶನ್ ಇದಾವೆ, 48 ಕ್ವಶನ್ ರೈಟ್ ಮಾಡಿ. ನೀನು ಮಾಡ್ತೀಯಾ? 48 ಕ್ವಶನ್ ರೈಟ್ ಮಾಡು ಸಾಕು. ಇಲ್ಲ 80ರಲ್ಲಿ 50 ಕ್ವಶನ್ ರೈಟ್ ಮಾಡು. ಓಕೆ ಸರ್, ನಂದು ಥ್ಯಾಂಕ್ ಯು ಸರ್ ಫಾರ್ ರಿಪ್ಲೈಂಗ್ ಸರ್. ನನ್ನ ಫ್ರೆಂಡ್ ನೋಡ್ರಿ, ರಾಧಿಕಾ ಅವ್ರು ಹೇಳ್ತಾರೆ, ನನ್ನ ಫ್ರೆಂಡ್ ನಿಮ್ಮಿಂದ SSC GD BSF ನಲ್ಲಿ ಜಾಬ್ ಸಿಕ್ಕಿದೆ, ಅದಕ್ಕೆ ನಾನು ನಿಮ್ಮ ಕ್ಲಾಸ್ ಕೇಳ್ತಿದ್ದೀನಿ. ಈಗ ನೀವು ಹೆಂಗ್ ಗೊತ್ತಾ, ಎಲ್ಲಿವರೆಗೂ ಯಾರಾದ್ರೂ ನಿಮ್ ಸುತ್ತಮುತ್ತನವ್ರು ಆಗಲ್ಲ. ಈಗ ನಿಮ್ಗೆ ಹೇಳ್ರಿ, ನಿಜವಾಗ್ಲೂ ಸಂತೋಷ ಆಗಿದ್ದಾನೆ, ದುಃಖ ಆಗಿದ್ದಾನೆ. ರಾಧಿಕಾ ಅವರ ಸುಳ್ಳು ಹೇಳ್ಬೇಡಿ. ನಿಮ್ಗೆ ಒಂದ್ ರೀತಿ ಫ್ರೆಂಡ್ಸ್ ಆದ ಅಂತ ಸಂತೋಷ, ಬಟ್ ಒಳಗ್ ದುಃಖ ಏನ್ ಹೇಳ್ರಿ? ಅಯ್ಯೋ ನಾವ್ ಯಾವಾಗ ಆಗ್ತೀವಿ ಅಂತ. ಯಾಕೆ ನಿಮ್ ಮೊದ್ಲು ಜ್ಞಾನೋದಯ ಆಗ್ಲಿಲ್ಲ, ಈಗ ಜ್ಞಾನೋದಯ ಆಯ್ತಾ ನಿಮ್ಗೆ? ಏನ್ ಹೆಸರು ಅವ್ರದ್ದು? ಅವ್ರು ನಮ್ ಫೀಡ್ಬ್ಯಾಕ್ ಕಳ್ಸಿದಾರ? ನಮ್ ಹುಡುಗರು ಯಾರು ಫೀಡ್ಬ್ಯಾಕ್ ಕಳ್ಸಕ್ ಹೇಳ್ರು ಅವ್ರಿಗೆ. ಕ್ಲಾಸ್ ಕೇಳ್ತಾರ, ಆಮೇಲೆ ಹೀರೋ ತರ ಅಲ್ಲಿ ಊರಲ್ಲೆಲ್ಲ ನಾನ್ ಬಂದೆ ಹೀರೋ ತರ ಮಾಡ್ತಾನೆ. ಇಲ್ಲಿ ನಾನು ಕಾಯ ಅಂತಾನೆ. ಫೀಡ್ಬ್ಯಾಕ್ ಕಳಿಸ್ರಿ, ಸಾಕಾಗೈತೆ ನಿಮ್ ಸಲುವಾಗಿ. ಅದು ಏನಂದ್ರೆ ಒಂದಿದೆ ಅಲ್ರಿ 3 Idiot ಅಲ್ಲಿ. ಸರ್ 3 Idiot ಅಲ್ಲಿ ಏನಂದ್ರೆ, ನಾವು ಫೇಲ್ ಆದ್ರೆ ನಮ್ಗೆ ಅಷ್ಟು ಬೇಜಾರಾಗಲ್ಲ, ಆದ್ರೆ ನಮ್ ಫ್ರೆಂಡ್ ಟಾಪ್ ಅಲ್ಲಿ ಹೋಗ್ತಾನಲ್ಲ ಅವಾಗ ಬಹಳ ಬೇಜಾರಾಗತ್ತಂತ. ಕೇಳಿದ್ರೆ ಇದು? ಸರ್ ನಾನು ಮದುವೆ ಆಗ್ಬೇಕಾದ್ರೆ ಗೌರ್ಮೆಂಟ್ ಜಾಬ್ ಬೇಕೇ ಬೇಕು, ಅದಕ್ಕಾಗಿ ನಾನು ಇನ್ನೂ ಹಾರ್ಡ್ ವರ್ಕ್ ಮಾಡಬೇಕು. ಓ, ಇಲ್ಲೇನೋ ಸಮಸ್ಯೆ ಇದೆ, ಖಂಡಿತ ಇದೆ. ಮದುವೆಗಾದ್ರೂ ನಾನು ಜಾಬ್ ಮಾಡ್ಕೊಳ್ಳೇಬೇಕು. ಅಕಸ್ಮಾತ್ ನಿಮ್ಮ ಮೋಟಿವೇಶನ್ ಮದುವೆನೇ ಆಗಿದ್ರೆ, ನೀವೆಲ್ಲೋ ಕುತ್ಕೊಂಡು ಹಿಂಗೆ ನೇಚರ್ನ ಫೀಲ್ ಮಾಡ್ಕೊಂಡು ಕುತ್ಕೊಂಡಿದ್ದೀರಿ, ಯಾರೋ ಒಬ್ಬ ಪಕ್ಕಕ್ಕೆ ಪಕ್ಕ ಕುತ್ಕೊಂಡು ಫೋನಲ್ಲಿ ಮಾತಾಡ್ತಾ ಹೆಂಡತಿ ಜೊತೆ ಜಗಳ ಆಡ್ತಿದ್ದಾನೆ. ಸಾಕಾಗೋಯ್ತು ನಿನ್ನ ಕಾಲಾಗ ಅಂತ ಹೇಳಿ ಅಲ್ಲಿ ಯಾರೋ ಗಂಡ ಹೆಂಡತಿ ಹೊಡೆದಾಡ್ತಿದ್ದಾರೆ, ಇಲ್ಲಿ ಯಾರೋ ಫೋನಲ್ಲಿ ಅವ್ರವ್ರು ಹೊಡೆದಾಡ್ತಿದ್ದಾರೆ. ಮುಗೀತು, ನಿಮ್ಮ ಮೋಟಿವೇಶನ್ ಸತ್ತು. ನನಗೆ ಯಾವ ಗೌರ್ಮೆಂಟ್ ಜಾಬು ಬೇಡ, ಯಾವ ಕನ್ಯೆನೂ ಬೇಡ, ನಾ ಆರಾಮಾಗಿರ್ತೀನಿ ಅಂತ ಹೇಳಿ. ನಿಮ್ಗೆ ಮದ್ವೆನೇ ಆಗೋದಿದ್ರೆ, ಯಪ್ಪೋ ಏನ್ರ ಇದು, ಮದ್ವೆಗೋಸ್ಕರ ಜಾಬ್ ತಗೋತಿರಲ್ಲೋ. ನೀವು ಜಾಬ್ ತಗೊಳ್ರು, ಆಯ್ಕೆ ಮಾಡ್ಬೋದು ನೀವು.